ಸರ್ಕಾರ ಮಾಡದಿದ್ದಂತಹ ಕೆಲಸವನ್ನ ಒಂದು ಖಾಸಗಿ ಟ್ರಸ್ಟ್ ಮಾಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ. ಆ ಬಂಟ್ವಾಳದಲ್ಲಿರತಕ್ಕಂತಹ ದಡ್ಡಲ್ಕಾಡು ಅನ್ನುವಂಥ ಶಿಕ್ಷಣ ಸಂಸ್ಥೆ ಬಹುತೇಕ ಜನರಿಗೆ ಗೊತ್ತಿರಬಹುದು, ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಂಥದ್ದು. ಸ್ವತಃ ರಾಜ್ಯಪಾಲರೇ ಬಂದು ಇಲ್ಲಿನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು. ಅನೇಕ ರೀತಿಯಾದಂತಹ ಹೋರಾಟಗಳಿಗೆ ಸಾಕ್ಷಿಯಾದಿದ್ದಂಥ ಒಂದು ಶಾಲೆ ದಡ್ಡಲ್ಕಾಡು ಶಾಲೆ. ಈ ದಡ್ಡಲ್ಕಾಡು ಶಾಲೆ ಇತಿಹಾಸವನ್ನು ನಾನು ಹೇಳ್ತಾ ಹೋದ್ರೆ ಸುಮಾರು 2015 ಮತ್ತು 16ನೇ ಸಾಲಿನಲ್ಲಿ ಕೇವಲ 28 ವಿದ್ಯಾರ್ಥಿಗಳಿದ್ದಂಥ ಆ ಒಂದು ಶಿಕ್ಷಣ ಸಂಸ್ಥೆ ಸದ್ಯದ ಮಟ್ಟಿಗೆ 1040ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಬಹಳ ಅದ್ಭುತವಾದಂಥ ಶಿಕ್ಷಣವನ್ನು ಕೊಡ್ತಾ ಇದೆ. ಆ ಶಿಕ್ಷಣ ಸಂಸ್ಥೆಯನ್ನ ಈಗ ಮುಚ್ಚುವ ಅಂದ್ರೆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಬಿಯ ಕಾರಣಕ್ಕಾಗಿ ಮತ್ತೆ ಆ ಶಿಕ್ಷಣ ಸಂಸ್ಥೆಗೆ ಒಂದು ದೊಡ್ಡ ಆತಂಕ ಎದುರಾಗಿದೆ. ಹಾಗಾದ್ರೆ ಆ ಆತಂಕ ಏನು, ಅದರ ಜೊತೆಗೆ ಆ ಶಿಕ್ಷಣ ಸಂಸ್ಥೆ ಬೆಳೆದು ಬಂದಂಥ ರೀತಿ ಅಂತದ್ದು ಅನ್ನುವಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನೀಗ ಇರ್ತಕ್ಕಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ, ಇದರ ಜೊತೆಗೆ ಈಗ ಪ್ರೌಢಶಾಲೆಯು ಕೂಡ ಆಗಿರುವಂತಹ ಒಂದು ಇಂಗ್ಲಿಷ್ ಮೀಡಿಯಂ ಕೂಡ ಇರುವಂತಹ ದಡ್ಡಲ್ಕಾಡು, ಬಂಟ್ವಾಳದ ದಡ್ಡಲ್ಕಾಡಿನ ಶಿಕ್ಷಣ ಸಂಸ್ಥೆಯ ಮುಂಭಾಗದಲ್ಲಿದ್ದೀನಿ. ನೀವು ನೋಡ್ಬೋದು, ಬಹಳ ಅದ್ಭುತವಾದಂತಹ ಕಟ್ಟಡ, 2 ಮಹಡಿಗಳ ಕಟ್ಟಡವನ್ನು ಕಟ್ಟಿದ್ದಾರೆ. ನಾವು ಅಂದ್ಕೊಳ್ಬಹುದು ಒಂದು ಸರ್ಕಾರಿ ಶಾಲೆ ಈ ರೀತಿಯಾಗಿ ಸರ್ಕಾರ ಅಭಿವೃದ್ಧಿ ಮಾಡುತ್ತಾ, ಖಂಡಿತವಾಗ್ಲೂ ಕೂಡ ಇಲ್ಲ. ಇದು ಯಾವುದೇ ಸರ್ಕಾರದಿಂದ ಅಭಿವೃದ್ಧಿಯಾದಂಥ ಶಿಕ್ಷಣ ಸಂಸ್ಥೆ ಅಲ್ಲ. ಬರೋಬ್ಬರಿ 4 ಕೋಟಿಗೂ ಅಧಿಕ ಹಣವನ್ನ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆಯವರು ಮಾಡ್ತಾರೆ. ಸುಮಾರು 2016ನೇ ಇಸ್ವಿಯಲ್ಲಿ ಈ ಶಾಲೆಗೆ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನವರು ಅದರ ಹಳೆ ವಿದ್ಯಾರ್ಥಿಗಳೇ ಇರುವಂತಹ ಒಂದು ಚಾರಿಟೇಬಲ್ ಟ್ರಸ್ಟ್ ಅದು. ಈ ಟ್ರಸ್ಟ್ ಇಲ್ಲಿ ಒಂದು ಶ್ರಮದಾನಕ್ಕೋಸ್ಕರ ಈ ಶಾಲೆಗೆ ಬರುತ್ತೆ. ಆಗ ಆ ಶಾಲೆಗೆ ಬಂದಾಗ ಇಲ್ಲಿನ ಸ್ಥಿತಿಗತಿಗಳನ್ನು ಕಂಡು ಅವರಿಗೆ ಬಹಳ ನೋವಾಗುತ್ತೆ. ಯಾಕಂದ್ರೆ ಇಲ್ಲಿದ್ದಂಥದ್ದು ಕೇವಲ 28 ವಿದ್ಯಾರ್ಥಿಗಳು. ಹಾಗಾಗಿ ಹೇಗಾದ್ರೂ ಮಾಡಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು, ಈ ಶಾಲೆ ಊರಿಗೆ ಒಂದು ಮಾದರಿ ಶಾಲೆ ಆಗಬೇಕು ಅನ್ನುವಂತಹ ಪಣ ತೊಟ್ಟಂತಹ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅದರ ಒಂದಷ್ಟು ಹಳೆ ವಿದ್ಯಾರ್ಥಿ ಸಂಘದಲ್ಲೇ ಇದ್ದಂತಹ ಒಂದಷ್ಟು ಸದಸ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಪಣ ತೊಡ್ತಾರೆ. ಹಾಗಾಗಿ 2015 ಆಗಸ್ಟ್ 17ರಂದು ಈ ಶಾಲೆಯನ್ನ ಸರ್ಕಾರದ ನಿಯಮಗಳ ಪ್ರಕಾರವೇ ದತ್ತು ಪಡಿತಾರೆ. ಹಾಗಾಗಿ ದತ್ತು ಪಡೆದ ನಂತರ ಈ ಟ್ರಸ್ಟಿನ ಸದಸ್ಯರೇ ತಮ್ಮ ಮಕ್ಕಳನ್ನ ಈ ಸರ್ಕಾರಿ ಶಾಲೆಗೆ ಸೇರುತ್ತಾರೆ. ನೋಡಿ, ಯಾರು ಕೂಡ ಇಂತಹ ಒಂದು ರಿಸ್ಕ್ ಅನ್ನ ತಗೊಳ್ಳೋದಿಲ್ಲ. ಆದ್ರೆ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಅದರ ಸಂಖ್ಯೆಯನ್ನು 56ಕ್ಕೆ ಏರಿಸ್ತಾರೆ. ಅಂದ್ರೆ 2015ರಲ್ಲಿ 28 ಇತ್ತು, 16ನೇ ಇಸ್ವಿಯಲ್ಲಿ ಅದು 56ಕ್ಕೆ ಹೋಗುತ್ತೆ. ಆ ಬಳಿಕ ಟ್ರಸ್ಟ್ ವತಿಯಿಂದ ಇಲ್ಲಿ ಹಳೆಯ ಕಟ್ಟಡ ಇತ್ತು, ಹಂಚಿನ ಕಟ್ಟಡ ಇತ್ತು, ಅದು ಕಂಪ್ಲೀಟ್ ಸೋರ್ತಾ ಇತ್ತು, ಮಳೆ ಬರ್ತಾ ಇತ್ತು. ಅದನ್ನ ಸರಿ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗುತ್ತೆ. 2016ರಲ್ಲಿ ಅದರ ಹೊಸ ಕಟ್ಟಡ ಶಿಲಾನ್ಯಾಸ ಆಗಿ ಅದರಲ್ಲಿ LKG ಮತ್ತು UKGಯ ಘಟಕಗಳು ಕೂಡ ಆರಂಭ ಆಗುತ್ತೆ. ಹೀಗೆ ನಿರಂತರವಾದ ಅಭಿವೃದ್ಧಿ. ಆ ಬಳಿಕ ಇಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಪರ್ಮಿಷನ್ ತಗೊಂಡು ಆಂಗ್ಲ ಮಾಧ್ಯಮ ಶಾಲೆ ಆರಂಭ ಆಗುತ್ತೆ. ಪ್ರತಿ ವರ್ಷವೂ ಕೂಡ 100ರಿಂದ 150 ಮಕ್ಕಳು ಬೇರೆ ಬೇರೆ ಊರಿನಿಂದ ಇಲ್ಲಿಗೆ ಬರ್ತಾರೆ. ಆಗ ಸಹಜವಾಗಿ ಬೇರೆ ಕಡೆಯಿಂದ ಮಕ್ಕಳು ಇಲ್ಲಿಗೆ ಬರ್ತಾರೆ ಅಂದಾಗ ಅದಕ್ಕೆ ಬಸ್ಸುಗಳು ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಬರುತ್ತೆ. ವರ್ಷಕ್ಕೆ 1 ಬಸ್ಸಿನಂತೆ. ಸದ್ಯಕ್ಕೆ ನೀವು ನೋಡಬಹುದು, ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು 8 ಬಸ್ಸುಗಳಿದೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್. ಯಾಕಂದರೆ ಸರ್ಕಾರಿ ಶಾಲೆ ಒಂದು 8 ಬಸ್ಗಳನ್ನು ಓಡಿಸ್ತಾ ಇದೆ. ಸರ್ಕಾರಿ ಶಾಲೆಯ ಮಕ್ಕಳು ಬಸ್ಗಳಲ್ಲಿ ಶಾಲೆಗಳಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದೇ ಬಹಳ ವಿಭಿನ್ನವಾದಂತಹ ಒಂದು ಪ್ರಯೋಗ. ಅದರ ಜೊತೆಗೆ ಆಂಗ್ಲ ಮಾಧ್ಯಮ ಶಿಕ್ಷಣ, ಮಧ್ಯಾಹ್ನದ ಬಿಸಿಯೂಟ, ಕಂಪ್ಯೂಟರ್ ಶಿಕ್ಷಣ, ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿಗೋಸ್ಕರ ಈ ಶಾಲೆ ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಮೀರಿಸುವ ರೀತಿಯಲ್ಲಿ ಬೆಳೆದಿರುವಂಥದ್ದು. ಆ ಒಂದು ಕಾರಣದಿಂದಾಗಿ ಈಗ 2025 ಅಂದರೆ ಸುಮಾರು 9ರಿಂದ 10 ವರ್ಷಗಳಾಗ್ತಾ ಬಂತು. 10 ವರ್ಷಗಳಲ್ಲಿ ಈ ಶಾಲೆ ಕಂಡಂತಹ ಅಭಿವೃದ್ಧಿಯನ್ನು ನೋಡಿದರೆ ನಿಜಕ್ಕೂ ಕೂಡ ನೀವು ಅಚ್ಚರಿಗೊಳ್ತೀರಾ. ಯಾಕಂದರೆ 2015-16ರಲ್ಲಿ 28 ಮಕ್ಕಳಿದ್ದಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸದ್ಯಕ್ಕೆ 1040 ಮಕ್ಕಳಿದ್ದಾರೆ. ಕೇವಲ ಪ್ರಾಥಮಿಕ ಶಾಲೆಯಲ್ಲಿದ್ದಂಥ ಶಿಕ್ಷಣ ಸಂಸ್ಥೆ ಈಗ ಹೈಸ್ಕೂಲ್ನವರೆಗೂ ಕೂಡ ಮುಂದುವರೆದಿದೆ. ಮುಂದಿನ ವರ್ಷದಿಂದ ಇಲ್ಲಿ PUCಯನ್ನು ಕೂಡ ಆರಂಭಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. ಊರ ದಾನಿಗಳು, ಪರ ಊರ ದಾನಿಗಳು, ರಾಜಕಾರಣಿಗಳು ಮತ್ತು ಬೇರೆ ಬೇರೆ ದೊಡ್ಡ ಕಂಪನಿಗಳ ಒಂದು ಸಹಾಯಧನವನ್ನು ಪಡೆದು ಸುಮಾರು 4 ಕೋಟಿ ವೆಚ್ಚವನ್ನು ಈ ಶಾಲೆಗೋಸ್ಕರ ಮಾಡಲಾಗಿದೆ. ಬಸ್ಸುಗಳನ್ನು ಕೂಡ ಹಾಗೆ ಲೋನ್ನಲ್ಲಿ ಬಸ್ಸುಗಳನ್ನು ಪಡೆದು ದೂರದಿಂದ ಅಂದರೆ 10-15 ಕಿಲೋಮೀಟರ್ ದೂರದಿಂದ ಕೂಡ ಇಲ್ಲಿಗೆ ಮಕ್ಕಳು ಬರ್ತಾರೆ. ಬೇರೆ ಬೇರೆ ಶಿಕ್ಷಕರು, ಸರ್ಕಾರ ಒಂದು 7-8 ಶಿಕ್ಷಕರನ್ನು ಕೊಟ್ಟಿರಬಹುದು. ಉಳಿದ 30ಕ್ಕೂ ಅಧಿಕ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳನ್ನು ಈ ಟ್ರಸ್ಟ್ ಅವರ ವೇತನ ಕೊಟ್ಟು ನಡೆಸ್ತಾ ಇದೆ. ಯಾಕಂದರೆ ಇದು ಸರ್ಕಾರದಿಂದ ದತ್ತು ಪಡೆದು ನಡೆಸ್ತಾ ಅನ್ನುವಂಥದ್ದು. ಆದರೆ ಬೇರೆ ಬೇರೆ ರಾಜಕೀಯ ಕಾರಣಗಳು ಗೋಸ್ಕರ ಅದರ ಜೊತೆಗೆ ಇಲ್ಲಿ ಸಾಕಷ್ಟು 5ರಿಂದ 6 ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ಸುತ್ತಮುತ್ತಲಿನ ಏರಿಯಾದಲ್ಲಿ ಇರುವಂಥದ್ದು. ಆ ಒಂದು ಶಿಕ್ಷಣ ಸಂಸ್ಥೆಗಳ ಲಾಬಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಅವರು ಇದರ ಒಳಗಡೆ ಅವ್ಯವಹಾರ ನಡೀತಾ ಇದೆ ಅನ್ನುವಂಥ ಒಂದು ನೆಪವನ್ನು ಒಡ್ಡಿ ಆ ಶಾಲೆಯ ಈ ಒಂದು ಟ್ರಸ್ಟ್ನಿಂದ ಅದನ್ನು ಮುಕ್ತಗೊಳಿಸಬೇಕು. ಟ್ರಸ್ಟ್ನಿಂದ ಮುಕ್ತಗೊಳಿಸಿದರೆ ಶಾಲೆ ಮತ್ತೆ ಅದು ಸರ್ಕಾರದ ವಶದಲ್ಲಿರುತ್ತೆ. ಸರ್ಕಾರಕ್ಕೆ ಬಂದರೆ ಅದು ಕಂಪ್ಲೀಟ್ ಆಗಿ ಮತ್ತೆ ಹಾಳಾಗುತ್ತೆ. ಈ ಬಸ್ಸುಗಳು ಸ್ಥಗಿತ ಆಗಬಹುದು, ಇಲ್ಲಿ ಬರುವಂತಹ ಅತಿಥಿ ಶಿಕ್ಷಕರು ಸ್ಥಗಿತ ಆಗಬಹುದು, ಒಟ್ಟು ಶಿಕ್ಷಣ ವ್ಯವಸ್ಥೆಯ ಬುಡಮೇಲಾಗಬಹುದು. ಆಗ ಸಹಜವಾಗಿ
ಪೋಷಕರು ಮತ್ತೆ ಅವರು ಖಾಸಗಿಯತ್ತ ಮುಖ ಮಾಡ್ತಾರೆ ಅನ್ನುವಂಥ ಒಂದು ದುರುದ್ದೇಶದಿಂದ ಇಲ್ಲಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇಂಥದ್ದೊಂದು ಲಾಬಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಗಂಭೀರ ಆರೋಪ. ಇಲ್ಲಿ ಅವ್ಯವಹಾರ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಪ್ರತಿ ಮಕ್ಕಳಿಂದ ತಿಂಗಳಿಗೆ 200 ರೂಪಾಯಿಯನ್ನು ಪಡಿತಾ ಇದ್ದಾರೆ, ಅಂದರೆ ವರ್ಷಕ್ಕೆ 2400 ರೂಪಾಯಿಯನ್ನು ಬಸ್ಸಿನ ಖರ್ಚಿಗೆ ಪಡಿತಾ ಇದೆ. ಇದು ಅಕ್ರಮ ಅನ್ನುವಂಥದ್ದು. ಹಾಗಾದರೆ ಬೇರೆ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಬಸ್ಸಿನ ಖರ್ಚಿಗೋಸ್ಕರನೇ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿಯನ್ನು ಪಡಿತಾ ಇದ್ದಾರೆ. ಇದು ಕೇವಲ ಅವರನ್ನು ಕರ್ಕೊಂಡು ಬರುವಂಥ ಬಸ್ಸಿಗೆ ವರ್ಷಕ್ಕೆ 2400 ರೂಪಾಯಿನ ಹೊರತುಪಡಿಸಿದರೆ ಈ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಫೀಸನ್ನು ಯಾರಿಂದಲೂ ಕೂಡ ತಗೊಳ್ಳೋದಿಲ್ಲ. ಕೇವಲ ಅದರ ಡೀಸೆಲ್ ಖರ್ಚಿಗಾಗಿ ಮತ್ತು ಅದರ ಲೋನನ್ನು ಕಟ್ಟಲಿಕ್ಕೋಸ್ಕರ ಆ ರೀತಿಯಾದಂಥ ಒಂದು ಖರ್ಚನ್ನು ತೋರಿದೆ. ಅದೆಲ್ಲವೂ ಕೂಡ ಪಾರದರ್ಶಕವಾಗಿದೆ. DDP ತನಿಖೆ ಮಾಡಿದ್ದಾರೆ. ತನಿಖಾ ವರದಿಯಲ್ಲೂ ಕೂಡ ಇಲ್ಲಿ ಅಕ್ರಮ ನಡೆದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಾಬೀತಾಗಿದೆ. ಆದರೂ ಕೂಡ ಸರ್ಕಾರ ಅವರ ಟ್ರಸ್ಟ್ನ ಇದನ್ನು ನವೀಕರಣ ಮಾಡ್ತಾ ಇಲ್ಲ. ಇದು ಸರ್ಕಾರಿ ಶಾಲೆಯನ್ನು ಮುಚ್ಚಲು ಸ್ವತಃ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರವೇ ಒಂದು ಒಟ್ಟಾಗಿ ನಿಂತಂತೆ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.